ಪರಂಪರೆಯ ವಿನಾಶದ ಅಂಚಿನಲ್ಲಿರುವ ತಳಿಗಳಲ್ಲಿ ಹಳ್ಳಿಕಾರ್ ಕೂಡ ಒಂದು. ಈ ಹಳ್ಳಿಕಾರ್ ಬಂದು ಯದುವಂಶ ಪಂಗಡಕ್ಕೆ ಸೇರಿದೆ ಸ್ನೇಹಿತರೆ. ಇದು ದಿನಕ್ಕೆ 24 ಗಂಟೆ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು 10-14 ಟನ್ ಲೋಡನ್ನು ಎಳೆಯಬಲ್ಲ ಶಕ್ತಿ ಹೊಂದಿರುವ ಏಕೈಕ ತಳಿ ಎಂದರೆ ಅದು ನಮ್ಮ ಹಳ್ಳಿಕಾರ್. ಕರ್ನಾಟಕದಲ್ಲಿ ಹಳ್ಳಿಕಾರ್ ಎತ್ತು ಮತ್ತು ಹಸುಗಳನ್ನು ನಾವು ಎಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ನೋಡ್ತೀವಪ್ಪ ಅಂತ ಅಂದರೆ ಮೈಸೂರು, ಮಂಡ್ಯ, ಹಾಸನ್, ಬೆಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಇನ್ನು ಮುಂತಾದ ರಾಜ್ಯಗಳಲ್ಲಿ ನಾವು ಹಳ್ಳಿಕಾರ್ ಹಸುಗಳನ್ನ ನೋಡ್ತೀವಿ ಸ್ನೇಹಿತರೆ. ಮೈಸೂರು, ಮಂಡ್ಯ, ಹಾಸನ್, ಬೆಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ ಬಂದು ಹಳ್ಳಿಕಾರ್ ಬೆಲ್ಟ್ ಅಂತಲೇ ಕರೀತಾರೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಕಾರ್ ಎತ್ತು ಮತ್ತು ಹಸುಗಳನ್ನು ಸಾಕುತ್ತಾರೆ. ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಸಹಾಯದಿಂದ ನಾವು ಹೊಲವನ್ನು ಉಳುಮೆ ಮಾಡುತ್ತೇವೆ. ನಮ್ಮ ಹಿರಿಯರು ಎತ್ತುಗಳ ಸಹಾಯದಿಂದ ಹೊಲವನ್ನು ಉಳುಮೆ ಮಾಡುತ್ತಿದ್ದರು. ಏಕೆಂದರೆ ಹಳ್ಳಿಕಾರ್ ಬಂದು ಬಸವಣ್ಣ ದೇವರ ಸಮಾನ. ಬಸವಣ್ಣ ದೇವರು ನೆಲವನ್ನು ಸ್ಪರ್ಶಿಸಬೇಕು ಎಂಬ ಒಂದು ವಾಡಿಕೆಯಿಂದ ಅವರು ಇದನ್ನು ಪಾಲಿಸುತ್ತಿದ್ದರು. ಇಂದಿನ ಕಾಲದಲ್ಲಿ ಹಳ್ಳಿಕಾರ್ ಎತ್ತು ಮತ್ತು ಹಸುಗಳನ್ನು ಜಾತ್ರೆಯಲ್ಲಿ ಮತ್ತು ಸಂತೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಬೇರೆ ತಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹಳ್ಳಿಕಾರ್ ತಳಿಯ ಸಂಖ್ಯೆ ಹೆಚ್ಚಿದೆ. ಏಕೆಂದರೆ ನಾವು ಹಳ್ಳಿಕಾರ್ ಓಟದ ಸ್ಪರ್ಧೆಯನ್ನು ಮಾಡ್ತೀವಿ ಸ್ನೇಹಿತರೆ. ಈಗ ನಾವು ಅದನ್ನು ಗಮನಿಸ್ಬೋದು. ಬೆಂಗಳೂರಲ್ಲಿ ನಡೆಯುತ್ತೆ, ಮೈಸೂರಲ್ಲಿ ನಡೆಯುತ್ತೆ, ಮಂಡ್ಯದಲ್ಲಿ ನಡೆಯುತ್ತೆ, ಹಾಸನಲ್ಲಿ ನಡೆಯುತ್ತೆ, ಚಿತ್ರದುರ್ಗದಲ್ಲೂ ಕೂಡ ನಡೆಯುತ್ತೆ. ಈ ಹಳ್ಳಿಕಾರ್ ಓಟದ ಸ್ಪರ್ಧೆಯ ಕ್ರೇಜ್ನಿಂದ ಜನ ಹಳ್ಳಿಕಾರ್ ಹಸುಗಳನ್ನು ಸಾಕುವುದನ್ನು ಹೆಚ್ಚು ಮಾಡುತ್ತಿದ್ದಾರೆ ಸ್ನೇಹಿತರೆ. ಇದರಿಂದ ನಮ್ಮ ದೇಶೀಯ ತಳಿ ಉಳಿಯುತ್ತಿದೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಈ ಹಳ್ಳಿಕಾರ್ ಹಸು ಬಂದು ಯದುವಂಶ ಪಂಗಡಕ್ಕೆ ಸೇರಿದೆ. 10-14 ಟನ್ ಲೋಡ್ ಹಾಕ್ಕೊಂಡು ಎಳೆಯುತ್ತೆ, ಕ್ರಮಿಸಬಲ್ಲ ಒಂದು ಶಕ್ತಿ ಹೊಂದಿದೆ. ಮತ್ತು ಇದು ನಮಗೆ ಸಿಕ್ಕಿರುವ ಅತಿ ವೇಗದ ಅಪರೂಪದ ತಳಿ. ತೆಲಂಗಾಣದ ರಾಯಲಸೀಮಾ ಪ್ರದೇಶದಲ್ಲಿ ಹಳ್ಳಿಕಾರ್ ಹಸುಗಳನ್ನು ಸೀಮಾ ಹಸುಗಳು ಎಂದು ಕರೆಯುತ್ತಾರೆ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲೂ ಕೂಡ ಹಳ್ಳಿಕಾರ್ ಹಸುಗಳು ಕಂಡುಬರುತ್ತವೆ. ಇಂದಿನ ಕಾಲದ ಯುದ್ಧಗಳಿಗೂ ಹಳ್ಳಿಕಾರ್ ಹಸುಗಳ ಕೊಡುಗೆ ತುಂಬ ಇದೆ. ಇಂದಿನ ಕಾಲದಲ್ಲಿ ಹಳ್ಳಿಕಾರ್ ಹಸುಗಳನ್ನು ಯಾವ ರೀತಿ ಖರೀದಿ ಮಾಡ್ತಾ ಇದ್ರಪ್ಪ ಅಂತ ಅಂದರೆ ಭುಜ ನೋಡುವುದರಿಂದ, ಸುಳಿಗಳನ್ನು ನೋಡುವುದರಿಂದ ಮತ್ತು ಕೋಡು ಅದರ ಗಾತ್ರವನ್ನು ನೋಡುವುದರಿಂದ ಅವರು ಖರೀದಿ ಮಾಡ್ತಾ ಇದ್ರು ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಹಳ್ಳಿಕಾರ್ ಹಸುಗಳು ಮತ್ತು ಎತ್ತುಗಳನ್ನು ಸಾಕುತ್ತಿದ್ದರು. ಆದರೆ ಇವತ್ತಿನ